ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಅಮ್ಮು. ಹಲೋ ಆದಿ. ಸಾರಿ, ನಾನೇ ಆವಾಗಲೇ ಕಾಲ್ ಮಾಡೋಣ ಅನ್ಕೊಂಡೆ. ಟೆನ್ಷನಲ್ಲಿ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅನ್ಕೊಂಡೆ ನೀನ್ ಬ್ಯುಸಿ ಇದೆಯಾ ಅಂತ. ಎಲ್ಲಿದ್ಯಾ? ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಣೆ. ಅವಳಿಲ್ಲ ತಾನೆ ಜೊತೆಲಿ? ಸಂಜೀವ್ ಹೇಳಿದ್ರು ತಾತ ನಿಮ್ಮಿಬ್ರು ಒಟ್ಟಿಗೆ ಹೋಗಕ್ ಹೇಳಿದ್ರು ಅಂತ. ಬಟ್ ನೀನ್ ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ ಅಲ್ವಾ? ಅಮ್ಮು, ಯು ಡೋಂಟ್ ವರಿ. ಅವಳ ಬಗ್ಗೆ ಇವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ನನಗೆ ಅವಳ ಬಗ್ಗೆ ಅಲ್ಲ ಕಣೋ, ನಿನ್ ಬಗ್ಗೆ ಯೋಚನೆ. ನೀನ್ ಅಪ್ಸೆಟ್ ಆಗೋದು ನನಗಿಷ್ಟ ಇಲ್ಲ. ಇಂಟರ್ವ್ಯೂಗ್ ಹೋಗ್ತಿದ್ಯಾ, ಕಾಮ್ ಆಗಿ ಕೂಲ್ ಆಗಿ ಹೋಗ್ಬಾ. ನಾನು ಆರಾಮಾಗಿದ್ದೀನಿ ಅಮ್ಮು, ನೀನ್ ತಲೆ ಕೆಡ್ಸ್ಕೋಬೇಡ. ಆದಿ, ನನ್ ಕನ್ಸುಗಳಂತೂ ಇದೇ ಊರಲ್ಲಿ ಮಣ್ಣಾಗಿದೆ. ನನಗಂತೂ ಬೇರೆ ಯಾವ ಹೋಪ್ಸೂ ಇಲ್ಲ. ನೀನ್ ಅನ್ಕೊಂಡಿದ್ದಾದ್ರೂ ಸಾಧಿಸ್ಬೇಕು ಕಣೋ. ಹೋಪ್ಸ್ ಕಳ್ಕೋಬೇಡ ಅಮ್ಮ. ಈ ಊರು, ಈ ಜನ, ನಿನ್ ಕನ್ಸುಗಳನ್ನ ಕಟ್ಟಾಕಕ್ಕೆ ನಾನು ಬಿಡಲ್ಲ. ಐ ಸ್ಟ್ಯಾಂಡ್ ವಿತ್ ಯು ಫಾರ್ ಎವರ್. ಹಾರ್ಡ್ ವರ್ಕ್ ಒಂದಿದ್ರೆ ಸಾಕು, ಅದೃಷ್ಟ ಏನ್ ಬೇಕಿಲ್ಲ ಅಂತ ಹೇಳ್ತಿದ್ದೆ, ನೆನ್ಪಿದ್ಯಾ ಆದಿ? ಆದ್ರೆ ಅದು ಸುಳ್ಳು ಕಣೋ. ಎಷ್ಟೇ ಕಷ್ಟಪಟ್ಟು ಓದಿದ್ರು ಇಂಥ ಊರಿಗೆ ಬಂದು ಸೇರ್ಕೊಂಡ್ರೆ ಅದು ಮುಗೀತು. ಇಲ್ಲಿ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಆದಿ, ನನ್ ಗೋಲ್ ಬಿಡು. ಆಲ್ ದ ಬೆಸ್ಟ್ ಕಣೋ, ಹುಷಾರು. ನೀನು ಅಷ್ಟೇ ಅಮ್ಮ. ಟೇಕ್ ಕೇರ್. ಬಾಯ್. ಮುಗಿದ್ಮೇಲೆ ಮೆಸೇಜ್ ಮಾಡು, ಓಕೆನಾ? ಅವಳಿಗೆ ಎಷ್ಟೇ ಕಷ್ಟ ಆಗ್ತಿದ್ರು ನಂಗೆ ಸಣ್ಣ ಡಿಸ್ಕಂಫರ್ಟ್ ಕೂಡ ಆಗಬಾರ್ದು ಅಂದ್ಕೊಳ್ಳೋಳು ಅಮ್ಮ. ಅದಕ್ಕೆ ನೀನು ನನ್ನ ಜೊತೆ ಇದೆಯಾ ಅಂತ ಹೇಳಲಿಲ್ಲ. ನಾನು ನಿನ್ನ ಜೊತೆ ಕಿತ್ತಾಡ್ಕೊಂಡು ನನ್ನ ಮನಸ್ಸು ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಅವಳಿಗೆ. ನನ್ನಿಂದ ಅವಳಿಗೆ ಸಂತೋಷ ಅಂತೂ ಕೊಡೋಕ್ಕಾಗಲಿಲ್ಲ, ದುಃಖ ಅಂತೂ ಕೊಡಬಾರ್ದು ಅಂತ ಸುಳ್ಳು ಹೇಳ್ದೆ. ಐ ಥಿಂಕ್ ನನ್ನ ಅಮ್ಮ ಹತ್ರ ಸುಳ್ಳು ಹೇಳಿದ್ದು ಇದೇ ಫಸ್ಟ್ ಟೈಮ್. ನೀನಿದ್ರೂ ಇಲ್ಲದೆ ಇರೋ ಹಾಗೆ ಇದೇನು ಸುಳ್ಳು ಹೇಳ್ದಂಗೆ ಆಗಲ್ಲ ಬಿಡು. ಅಮ್ಮೋದ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಮದುವೆ ಆದ್ರು? ಎಲ್ಲ ಪ್ಲಾನ್ನು ಹಾಳು ಮಾಡಿದ್ ಯಾರು? ನೀನೇ ತಾನೆ. ಇವಾಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದ್ಯಾ? ಇದಿರಲ್ಲ ನೀವೆಲ್ಲ ದೊಡ್ಡ ಮನುಷ್ಯರು, ಯಾರು ತಾನೇ ಮಾತು ಕೇಳ್ತೀರ? ಅಲ್ಲ, ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ಅಮ್ಮು ಅಂದರೆ ಹಾಗೆ, ಅವಳು ಯಾರ ಮನಸ್ಸನ್ನು ನೋಯಿಸಲ್ಲ. ಅದರಲ್ಲೂ ತಾತ ಅಂದರೆ ಅವಳಿಗೆ ಪ್ರಾಣ. ಅಮ್ಮು ಅಂದರೆ ನಮ್ಮ ಮನೇಲಿ ಹಬ್ಬ, ಸೆಲೆಬ್ರೇಷನ್. ಅವಳು ಯಾವತ್ತೂ ಯಾರ ಮೇಲೂ ಕೂಗಾಡಿದ್ದು ನಾನು ನೋಡೇ ಇಲ್ಲ. ನನ್ನ ಜೀವನದಲ್ಲಿ ಕಷ್ಟನೇ ನೋಡದೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಮ್ಮು. ಎಲ್ಲ ಕಷ್ಟನೂ ಅವಳೊಬ್ಳೆ ಅನುಭವಿಸೋಳು, ಯಾರ ಹತ್ರನೂ ತೋರಿಸ್ಕೊತಿರ್ಲಿಲ್ಲ. ಅವಳು ಸಪ್ಪಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ನಿಮ್ಮ ಅಣ್ಣನ ಹೆಸರು ಕೇಳೋರ್ಗು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.